ಮಾಡೆಲ್ ತ್ವಿಷಾ ಶರ್ಮಾ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವಿಷಾ ಪತಿಯನ್ನ ಮೆಡಿಕಲ್ ಟೆಸ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು. ತ್ವಿಷಾ ಪತಿ ಸಮರ್ ಸಿಂಗ್ಗೆ ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಸಮರ್ ಸಿಂಗ್ ಅನ್ನ ಹಾಜರುಪಡಿಸಲಾಗುತ್ತೆ. ಭೋಪಾಲ್ ಪೊಲೀಸರು ಈಗ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿದ್ದಾರೆ. ನಂತರ ಕೋರ್ಟ್ಗೆ ಸಮರ್ ಸಿಂಗ್ ಅನ್ನ ಹಾಜರುಪಡಿಸಲಾಗುತ್ತೆ. ತ್ವಿಷಾ ಸಾವಿನ ಬಳಿಕ ಸಮರ್ಥ್ ನಾಪತ್ತೆಯಾಗಿದ್ದ. 10 ದಿನಗಳ ಬಳಿಕ ಕೋರ್ಟ್ಗೆ ಆತ ಶರಣಾಗಿದ್ದ. ಜಬಲ್ಪುರ್ ಕೋರ್ಟ್ಗೆ ಸರೆಂಡರ್ ಆಗಿದ್ದ ಸಮರ್. ಆದರೆ ಸರೆಂಡರ್ ಒಪ್ಪದ ಜಬಲ್ಪುರ ಕೋರ್ಟ್. ತದನಂತರದಲ್ಲಿ ಪೊಲೀಸರ ವಶದಲ್ಲಿರುವಂತಹ ಈ ಸಮರ್ ಸಿಂಗ್ನನ್ನ ಸದ್ಯ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಆತನ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನೋಡಿ, ತ್ವಿಷಾ ಶರ್ಮಾ ಸಾವಿನ ಹಿಂದೆ 10 ಅನುಮಾನಗಳು ವ್ಯಕ್ತವಾಯಿತು. ಒಂದ್ ಕಡೆ ಸಮರ್ ಸಿಂಗ್ ಕೂಡ ವಕೀಲ, ಆತನ ತಾಯಿ ಕೂಡ ಮಾಜಿ ನ್ಯಾಯಾಧೀಶೆ. ಹೀಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನ, ಪ್ರಭಾವಿ ವ್ಯಕ್ತಿಗಳ ಪ್ರಭಾವ ಇತ್ತ, ಬೇಕಂತಲೇ ಈ ಮರಣೋತ್ತರ ಪರೀಕ್ಷೆಯನ್ನ ತಿರುಚಲಾಯ್ತಾ, ಈ ರೀತಿ ಹಲವು ಪ್ರಶ್ನೆಗಳಿತ್ತು, ಅನುಮಾನಗಳಿತ್ತು. ಹೀಗಾಗಿ ಮತ್ತೊಮ್ಮೆ ಮರು ಪರೀಕ್ಷೆಯನ್ನ ನಡೆಸೋದಕ್ಕೆ ಜಡ್ಜ್ ಆದೇಶವನ್ನ ಕೂಡ ಕೊಟ್ಟಿದೆ. ಈಗ ಸಮರ್ಥ್ನ ವೈದ್ಯಕೀಯ ಪರೀಕ್ಷೆ ನಂತರ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗುತ್ತೆ.